ಬಂದ್ ಮಾಡುವಂತ ಪರಿಸ್ಥಿತಿಯಲ್ಲಿ ಇದೆ ಅಂತ ಹೇಳಿ ಹಲವಾರು ಪತ್ರಿಕೆಗಳಲ್ಲಿ ವರದಿಗಳು ಕೂಡ ಬಂದಿದೆ. ಆದರೆ ಇವತ್ತು ನೀವು ಕೊಟ್ಟಿರತಕ್ಕಂತ ಉತ್ತರವನ್ನ ನೋಡಿದ್ರೆ ಸಚಿವರೇ ನನಗೆ ಸರ್ಪ್ರೈಸ್ ಆಗ್ತಾ ಇದೆ. 2020 ಜುಲೈ 31 ಒಳಗಾಗಿ ಬಹಳಷ್ಟು ಕಂಪನಿಗಳನ್ನ ಕ್ಲೋಸ್ ಮಾಡ್ತಾರೆ ಅಂತ ಹೇಳಿ ವರದಿ ಮಾಡಿದ್ದಾರೆ. ಆದರೂ ನೀವು ಕೊಟ್ಟಿರತಕ್ಕಂತ ಉತ್ತರದಲ್ಲಿ ಅಷ್ಟು ಸಮಂಜಸ ನನಗೆ ಸಮಾಧಾನ ಆಗ್ತಾ ಇಲ್ಲ. ಸರ್ಕಾರಿ ವ್ಯಾಪ್ತಿಯಲ್ಲಿ ಅದು ICD ಮತ್ತು ಈ ಥರದೆಲ್ಲ ಕೂಡ ಬಹಳ ನಷ್ಟದಲ್ಲಿದೆ. ಮತ್ತೆ ಅದಕ್ಕೆ ನೀವು ಸರ್ಕಾರ ವತಿಯಿಂದ ಟೇಕಪ್ ಮಾಡಬೇಕು, ಅದನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗೋಕ್ಕೆ ಏನು ಕೂಡ ನೀವು ನೆರವನ್ನು ನೀಡ್ತಾ ಇಲ್ಲ. ಮತ್ತು ಸರ್ಕಾರದ ಪಾಲಿಸಿ ಈ ಎಸ್ಕಾಂ ಇರ್ಬೋದು, ವಿದ್ಯುತ್ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಈ ಸರಬರಾಜು ಮಾಡ್ತಾ ಇರತಕ್ಕಂಥದ್ದು ಉತ್ಪಾದನೆ ಯಾವುದು ಕೂಡ ಉತ್ಪಾದನೆ ಆಗೋದಿಲ್ಲ. ಆದರೂ ಕೂಡ ಬಳಕೆದಾರರು ಬಳಸಿದ ವಿದ್ಯುತ್ಗಳು ಕೂಡ ಬಿಲ್ಲನ್ನು ಪಾವತಿ ಮಾಡ್ತಾರೆ, ಮತ್ತೆ ನಷ್ಟ ಅಂತ ಬರುತ್ತೆ. ಇದು ಯಾತಕ್ಕಂತ ನನಗೆ ಅರ್ಥ ಆಗಿಲ್ಲ. ಜೊತೆಗೆ ಈ ರಾಜ್ಯದಲ್ಲಿ ನಷ್ಟದಲ್ಲಿರತಕ್ಕಂಥದ್ದು ಈ ಸರ್ಕಾರದ ಸ್ವಾಮ್ಯದ ಕಂಪನಿಗಳು ನಷ್ಟಕ್ಕೆ ಯಾಕೆ ಆಗ್ತಾ ಇದೆ, ಇದನ್ನು ಯಾಕೆ ಸರಿಯಾದ ರೀತಿಯಲ್ಲಿ ಪಾಲಿಸಿ ಮಾಡಿ ಅದನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗೋಕ್ಕೆ ಸರ್ಕಾರ ತೆಗೆದುಕೊಂಡಿರತಕ್ಕಂಥ ಕ್ರಮಗಳೇನನ್ನ ಬಗ್ಗೆ ನನಗೆ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ತಾವು ಹೇಳಬೇಕು ಸಚಿವರು. ಮನೆ ಸಭಾಪತಿಗಳೇ